ನೋಡ್ರಪ್ಪ, ಈ ವರ್ಷ ವಿ ಡಿಡ್ ಎಕ್ಸಲೆಂಟ್. 20% ರಿಟರ್ನ್ ಬಂದಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು 2 ಮಿಲಿಯನ್. ರೈಟ್, ನೋಡಿ ಯಾರು ರೆಡಿ ಇದ್ದೀರಾ ಅಂತ. 20%? 20% ಅಪ್ಪ. Count for 5 million from me, man. ಹೌದಾ? I really ಗ್ಯಾರಂಟಿನಾ? like it. Yeah, I ಸರಿ, like the ನಿನ್ನ plan. ಹಾಕೋಣ. Go ahead with 5 million from me. ಆಯ್ತಪ್ಪ. I know he's a big risk taker, but ಚಿಯರ್ಸ್. I can Cheers. give you 2 million. Cheers, guys. 2 ಮಿಲಿಯನ್ನಾ? ಚಿಯರ್ಸ್. 20%. Awesome. ಚಿಯರ್ಸ್. ಚಿಯರ್ಸ್. You know what, Venki? I just bought a new yacht recently. It's a beautiful boat. Cool. I'd love for you guys to come and enjoy it. So when can we plan for it? Can you do it in October? Oh, Shrikant, October is very hard. My daughter is graduating from Hopkins. It's not possible. Any other time, buddy? Your daughter goes to Hopkins. No problem. Why don't we do it in November then? Oh, that'll be great. Let's plan for it. Let's have some great fun. Okay, dude. Vinu, ಏನಾಯ್ತು? ಸ್ನೇಹಿತೆ ತಾಯಿ, ನೋ ಮೋರಪ್ಪ. ನೋ ಮೋರ್. What? ನೋ ಮೋರ್. ಮುಂದೆ ಈ ದಿನ ನಿನಗೂ ಕಾದಿದೆ. ಯೋಚನೆ ಮಾಡು ಸುಧಾಕರ, ತಂದೆ ತಾಯಿ ಬಗ್ಗೆ ಯೋಚನೆ ಮಾಡು. ಏನಪ್ಪ ಎಲ್ಲ ಕಳೆದೋಗ್ಬಿಟ್ಟಿದೀಯಾ? ನಾನೊಬ್ಬ ಇಲ್ಲಿರೋದೇ ಮರ್ತಂಗಿದೆ ಅಣ್ಣವರು. ಗೆಟ್ ಮಿ ಅ ಡ್ರಿಂಕ್. Sure. You go. Oh. Thank you. Cheers. ಸರಿ, ಏನೋ ಮಾತಾಡಬೇಕು, ಬೇಗ ಬಾ ಅಂತ ಹೇಳ್ದಿಯಲ್ಲ, ಏನಂತ ಸಮಾಚಾರ? ಏನಂತ ತಲೆ ಹೋಗುವಂಥದ್ದು ವಿಷಯ ಅಂತದ್ದೇ. ಸೊ ವಿಸ್ಕಿ ಕುಡ್ಕೊಂಡು ಮಾತಾಡೋ ರಿಸ್ಕಿ ಟಾಪಿಕ್. ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ತಮಾಷೆ ಅಂತೀಯಲ್ಲ ನೀನು. ಆಯ್ತಪ್ಪ, ಸೀರಿಯಸ್ ಟಾಪಿಕ್ ತಾನೆ, ಸೀರಿಯಸ್ ಆಗಿ ಕೇಳ್ತೀನಿ. ಓಕೆ, ಲೆಟ್ಸ್ ಟಾಕ್. ನಿನಗೆ ಗೊತ್ತಿರೋ ಹಾಗೆ ನಮ್ಮಪ್ಪಂದು ಒಂದು ಚಿಕ್ಕ ಕಿರಾಣಿ ಅಂಗಡಿ ಇಂಡಿಯಾದಲ್ಲಿ. ಅವ್ರು ಎಷ್ಟೋ ಸಾಲ ಸೂಲ ಮಾಡಿ ಕಷ್ಟಪಟ್ಟು ಓದಿಸಿದ್ರು. ನನ್ನ ತಂಗಿ ಮದುವೆ ಮಾಡಿದ್ರು. ಬಹುಶಃ ಅವರು ಪೂರ್ತಿ ಜೀವನ ನಮಗೋಸ್ಕರನೇ ತೆಗೆದ್ಬಿಟ್ರು. ನಾನು ಅವ್ರನ್ನ ಸುಖವಾಗಿ ಇಟ್ಕೋಬೇಕು ಅಂತ
ಕಷ್ಟಪಟ್ಟು ಇಲ್ಲಿಗೆ ಬಂದೆ, ಚೆನ್ನಾಗಿ ದುಡ್ದೆ. ಅವ್ರು ಮಾಡಿದ ಸಾಲ, ಅವ್ರಿಗಿದ್ದಿದ್ದ ಕಷ್ಟ ಎಲ್ಲ ನೀಗಿಸ್ದೆ. ಒಳ್ಳೇದೇ ಮಾಡಿದ್ಯಲ್ಲ, ಇವಾಗ ಏನಾಯ್ತು? ಈ ದೇಶಕ್ಕೆ ಬಂದ್ಮೇಲಿಂದ ಸುಮಾರು ಹಣ ಮಾಡಿದ್ದೀನಿ. ಒಳ್ಳೆ ಮನೆ ತಗೊಂಡೆ, ಬ್ಯಾಂಕಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ದುಡ್ಡು ಇಟ್ಟಿದ್ದೀನಿ, ಒಳ್ಳೆ ಕರಿಯರ್ ಇದೆ. ಇದೆಲ್ಲದ್ರ ಜೊತೆಗೆ ಈ ಕಾರು, ಮನೆ, ಇನ್ವೆಸ್ಟ್ಮೆಂಟ್, ಈ ಎಲ್ಲ ಒಂದು ಜೇಡ್ರ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಆದರೆ ಇತ್ತೀಚೆಗೆ ಅಪ್ಪ ಅಮ್ಮನ ನೆನಪು ತುಂಬ ಕಾಡ್ತಾ ಇದೆ. ಸುಮಾ, ನನ್ನ ಸ್ನಾನ ಆಯ್ತು, ಬೇಗ ಲಂಚ್ ಬಾಕ್ಸ್ ರೆಡಿ ಮಾಡು. ಇವತ್ತು ಸ್ಪೆಷಲ್ ಡೇ, ಗೊತ್ತು ತಾನೆ? ಹೂರಿ, ನನಗೂ ನೆನಪಿದೆ. ನಮ್ಮ ಹೊಸ ಕಾರ್ ಡೆಲಿವರಿ ತಾನೆ. ಐ ಆಮ್ ಸೋ ಎಕ್ಸೈಟೆಡ್. ನಾನು ಸ್ವೀಟ್ಸ್ ಮಾಡಿರ್ತೀನಿ. ಕಾರ್ ಡೆಲಿವರಿ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ದೇವಸ್ಥಾನನ? ಅಲ್ಲೇನಾದ್ರೂ ಊಟ ಗೀಟ ಇದೆಯೋ? ಊಟ ಗೀಟ ಏನೂ ಇಲ್ಲ. ಕಾರ್ ಪೂಜೆ ಮಾಡ್ಸಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅರ್ಥ ಆಯ್ತಾ? ಆಯ್ತಮ್ಮವ್ರೆ, ನಿಮ್ಮ ಅಪ್ಪಣೆ. ಸಂಜೆ ಬೇಗ ಬರ್ತೀನಿ. ಹರಿಯೋ ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚನಕ್ಕೆ ವೇಳೆ ಉಂಟಾಗಿ ನಿನ್ನ ನೆನೆಯುವುದಕ್ಕೆ ವೇಳೆ ಇಲ್ಲಯ್ಯ. ಕೂಡಲ ಸಂಗಮ ದೇವ, ನಿಮಗೆಲ್ಲರಿಗೂ ಯಕ್ಷ ಪ್ರಶ್ನೆ ಬಗ್ಗೆ ಗೊತ್ತಿರಬಹುದಲ್ವಾ? ಅದರಲ್ಲಿ ಯಕ್ಷ ಯುಧಿಷ್ಠರನಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಗಾಳಿಗಿಂತಲೂ ವೇಗವಾದುದೇನು? ಮನುಷ್ಯರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿರುವುದೇನು? ಭೂಮಿಗಿಂತಲೂ ಭಾರವಾದದ್ದೇನು? ಆಕಾಶಕ್ಕಿಂತಲೂ ಎತ್ತರವಾದದ್ದೇನು? ಅದಕ್ಕೆ ಯುಧಿಷ್ಠರನು ಉತ್ತರಿಸಿದನು, ಗಾಳಿಗಿಂತಲೂ ವೇಗವಾದದ್ದು ಮನಸ್ಸು. ಮನುಷ್ಯರಿಗಿಂತಲೂ ಹೆಚ್ಚಾಗಿರುವುದು ಅವರ ಚಿಂತೆಗಳು. ಭೂಮಿಗಿಂತಲೂ ಭಾರವಾದದ್ದು ತಾಯಿ. ಆಕಾಶಕ್ಕಿಂತಲೂ ಎತ್ತರವಾದದ್ದು ತಂದೆ. ಇಂಥ ತಂದೆ ತಾಯಿಯ ಸೇವೆ ಮಾಡುವುದು ಬಿಟ್ಟು ಈಗಿನ ಮಕ್ಕಳು ಪರದೇಶದ ವ್ಯಾಮೋಹ, ದುಡ್ಡಿನ ಲಾಲಸೆಯಿಂದ ತಂದೆ ತಾಯಿಯನ್ನು ಬಿಟ್ಟು ಹೋಗುತ್ತಾರೆ. ಇದನ್ನು ಆ ಹರಿ ಮೆಚ್ಚುವುದಿಲ್ಲ. ಅಯ್ಯಮ್ಮ, ಹೇಗಿದ್ದೀರಾ? ಏನ್ ಮಾಡ್ತಾ ಇದ್ರಿ? ಓ, ಚೆನ್ನಾಗಿದ್ದೀನೋ. ನಾನು ಅದೇನೆ ಸಿದ್ದೇಶ್ವರ ಸ್ವಾಮಿಯವ್ರದ್ದು ಪ್ರವಚನ ಬರ್ತಾ ಇತ್ತು, ಅದನ್ನ ಕೇಳ್ತಾ ಇದ್ದೆ. ನಿಂಗೂ ಒಂದ್ 2-3 ಕಳ್ಸಿದ್ನಲ್ಲೋ, ನೀನ್ ಕೇಳಿದ್ಯೋ ಇಲ್ವೋ? ಈಗಿನ ಕಾಲದವ್ರು ನಿಮ್ಗೆ ಅದೆಲ್ಲ ಇಷ್ಟ ಆಗುತ್ತೋ ಇಲ್ವೋ? ಸರಿಯಪ್ಪ, ನಾನು ಚೆನ್ನಾಗಿದ್ದೀನಿ. ನೀ ಹೇಗಿದೀಯಾ? ನಿಮ್ಗೆ ಒಂದು ಹೊಸ ಕಾರ್ ತಗೋತೀನಿ ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಸರ್ಪ್ರೈಸ್ ನೋಡಿ, ಆ ಕಾರ್ ಈಗ ಬಂತು. ಹೇಗಿದೆ ಕಾರು? ಓ, ತುಂಬಾ ಚೆನ್ನಾಗಿದೆ ಕಣೋ, ಬ್ಯೂಟಿಫುಲ್. ನೀನು ಚಿಕ್ಕ ವಯಸ್ಸಿಂದಾನೇ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೆ, ಅಂತೂ ಸಾಧಿಸ್ಬಿಟ್ಟೆ ಕಣ. ತುಂಬಾ ಸಂತೋಷ ಆಯ್ತಪ್ಪ. ಹ್ಞೂ ಅಮ್ಮ, ನನಗೆ ಇಂಡಿಯಾದಲ್ಲಿ ಬರ್ತಾ ಇದ್ದಿದ್ದ ಸಂಬಳದಲ್ಲಿ ಈ ಥರ ಕಾರ್ ತಗೊಳಕ್ಕಾಗ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ಈ ಥರ ಒಂದು ಕಾರ್ ತಗೋಬೋದು ಅಂತ ಒಂದು ಧೈರ್ಯ ಮಾಡಿದ್ದು. ಸರಿ ಕಣಪ್ಪ, ಸಂತೋಷ. ಅಮ್ಮ, ಏನಾಯ್ತು? ಅದೇ ಕಣೋ, ಹೇಳಿದ್ನಲ್ಲ, ಈ ಮಂಡಿ ನೋವು ಕಾಡ್ತಾ ಇದೆ, ಸ್ವಲ್ಪ ಓಡಾಡಕ್ಕಾಗಲ್ಲ. ಅದೇ ಒಂದು ಆಕ್ಟಿವ್ ಆಗಿರೋಕ್ಕಾಗೋದೇ ಇಲ್ಲ. ಹೋಗ್ತೀನಿ ಕಣೋ ಡಾಕ್ಟರ್ ಹತ್ರ. ನಿಮ್ಮ ಅಪ್ಪಂಗೂ ನೋಡು, ಸ್ವಲ್ಪ ಮೊನ್ನೆ BP ಏರ್ಪೇರ್ ಆಗೋಯ್ತು. ಅವ್ರೀಗ ಅವ್ರ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಬರಕ್ಕೆ ಹೋಗಿದ್ದಾರೆ, ಒಂದು ಆಟ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾನು ಅದೇ ಆಟದಲ್ಲಿ ಹೋಗ್ತೀನಿ ಕಣೋ. ಹೋಗಿ ತೋರಿಸ್ಕೊಂಡ್ ಬರ್ತೀನಪ್ಪ, ಏನ್ ಚಿಂತೆ ಮಾಡಬೇಡ. ನೀವೆಲ್ಲ ಚೆನ್ನಾಗಿದ್ದೀರಲ್ಲ? ಸುಮಾ ಹೇಗಿದ್ದಾಳೋ? ಮಗು ಹೇಗಿದೆ? ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರಮ್ಮ. ತುಂಬಾ ಸಂತೋಷ ಕಣಪ್ಪ. ಹಾಗೆ ಇನ್ನೊಂದು ವಿಚಾರ ಕಣೋ, ಹೊಸ ಕಾರ್ ತಗೊಂಡಿದ್ಯಾ? ಮೊದ್ಲು ಹೋಗಿ ದೇವ್ರ ಪೂಜೆ ಮಾಡಿಸು, ಆಮೇಲೆ ಓಡಿಸು. ಹುಷಾರಾಗಿ ಓಡಿಸಪ್ಪ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ನೀವೆಲ್ಲ. ಸರಿ ಅಮ್ಮ.
ಬರ್ತೀನಿ. ಯೋಚನೆ ಆರೋಗ್ಯ ಹುಷಾರಮ್ಮ. ಇಲ್ಲಿ ನೀನು ಐಷಾರಾಮಿ ಕಾರ್ ತಗೊಂಡು ಮಜಾ ಮಾಡ್ತಾ ಇದೀಯ. ನಿನ್ನ ತಂದೆ ತಾಯಿ ಇನ್ನು ಆಟೋದಲ್ಲಿ ಹಾರುತ್ತಿದೆ ಮನಸ್ಸು, ಹೀಗೊಮ್ಮೆ ಹಾಗೊಮ್ಮೆ ತೂಗುತ್ತಿದೆ ಕನಸು, ಹೀಗೊಮ್ಮೆ ಹಾಗೊಮ್ಮೆ ತೂಗುತ್ತಿದೆ ಕನಸು. ಈ ಹೂವು ಆ ಹೂವು ನಡೆದಿದೆ ದ್ವಂದ್ವ, ಈ ಹೂವು ಆ ಹೂವು ನಡೆದಿದೆ ದ್ವಂದ್ವ. ಮರ್ಕಟನ ಚಂಚಲತೆ ಕಾಡಿಹುದು ಮನವ, ಮರ್ಕಟನ ಚಂಚಲತೆ ಕಾಡಿಹುದು ಮನವ. ಯೋಚನೆಯ ಗುಂಗಲ್ಲಿ ಹಾರುತ್ತಿದೆ ಮನಸ್ಸು. Amma, I won chess championship in my school district. I'm so proud of you. Thank you, Amma. ಇಲ್ಲಿನ ಅವಕಾಶಗಳು ನಿನ್ನ ಮಗಳು ಚೆಸ್ ಚಾಂಪಿಯನ್ ಆಗಕ್ಕೆ ಕಾರಣ. ನೀನೇನಾರ ಅಲ್ಲಿದ್ದಿದ್ರೆ ಚಾನ್ಸೇ ಇರಲಿಲ್ಲ. ಐ ಆಮ್ ಹೋಮ್. ನಂಗೆ ಈ ಹುಡುಗಿ ಸಮಸ್ಯೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ನೀವೇ ವಿಚಾರಿಸ್ಕೊಳ್ಳಿ. ಏನಾಯ್ತು ಇವಾಗ? ದಿನ ಊಟ ತಗೊಂಡೋಗ್ತಾಳೆ, ಹಾಗೆ ವಾಪಸ್ ತಗೊಂಡ್ಬರ್ತಾಳೆ. ನಂಗೆ ಇವಳ ಸಮಸ್ಯೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಶಿವ ಅಂತ ಆಫೀಸಿಂದ ಈಗ ಬಂದೆ. ಇರ್ಲಿ, ನಾನು ಮಾತಾಡ್ತೀನಿ ಅವಳ ಹತ್ರ. ಏನಾಯ್ತು ಪುಟಿ? ಏನೂ ಇಲ್ಲ. ಇಟ್ಸ್ ಓಕೆ, ನನ್ನ ಹತ್ರ ಹೇಳು. ಸ್ಕೂಲಲ್ಲಿ ದಿನ ನನಗೆ ಬೂಲಿ ಮಾಡ್ತಾರೆ. ನನ್ನ ಫುಡ್ ಬಗ್ಗೆ ಯಕ್ಕಿ ಅಂತಾರೆ. ನನ್ನನ್ನು ಚಿತ್ರಾನ್ನ ತೊಗೊಂಡೋದ್ರೆ ಅದನ್ನು ಯಕ್ಕಿ ಅಂದರು. ಮತ್ತು ನಾನು ಇವತ್ತು ಚಪಾತಿ ತೊಗೊಂಡೋದ್ರೆ ಅದನ್ನು ಯಕ್ಕಿ ಅಂದರು. ಮತ್ತು ನಾನು ಬಟ್ಟೆ ಬಗ್ಗೆ ಮಾತಾಡ್ತೇನೆ. ನಾನು ಇಂಡಿಯನ್ ಬಟ್ಟೆ ಎಲ್ಲ ಹಾಕೊಂಡಾಗ ಚೆನ್ನಾಗಿಲ್ಲ ಅಂತಾರೆ. ನನಗೆ ತುಂಬ ಬೇಜಾರಾಗತ್ತೆ. I don't know why they bully me a lot. And I feel so sad. I don't have any friends. It's okay. We will resolve. ಇದನ್ನ ಚಿಕ್ಕ ಸಮಸ್ಯೆ ಅಂತ ಅಸಡ್ಡೆ ಮಾಡಬೇಡ. ನಿನ್ನ ಮಗಳು ದಿನದಲ್ಲಿ 8 ಗಂಟೆಗಳ ಕಾಲ ಶಾಲೆನಲ್ಲಿ ಕಳೀತಾಳೆ. ಹಾಗೆ ಇದೇ ಮುಂದುವರೆದ್ರೆ ಅವಳ ಮನಸ್ಥಿತಿ ಏನಾಗ್ಬೋದು ಯೋಚನೆ ಮಾಡಬೇಕು. ಯೋಚನೆ ಕಳೆದು ಹೋಗಿ ಹನೆ ಅರಿಯದೆ ಸರಿತಾಪ, ಕಳೆದು ಹೋಗಿ ಹನೆ ಅರಿಯದೆ ಸರಿತಾಪ. ಎಷ್ಟೇ ತೂಗಿದರು ತಕ್ಕಡಿ ಸಮವೋ ಏಕಪ್ಪ, ಎಷ್ಟೇ ತೂಗಿದರು ತಕ್ಕಡಿ ಸಮವೋ ಏಕಪ್ಪ. ಯಾರನ್ನು ಒಪ್ಪುವುದು ಬಿಡುವುದು, ಯಾರನ್ನು ಒಪ್ಪುವುದು ಬಿಡುವುದು ಯಾರನ್ನು. ಮನಕ್ಕೆ ನಿಗ್ರಹವಿಲ್ಲ, ಕಲಿಸಿದೆ ಎಲ್ಲವನು. ಮನಕ್ಕೆ ನಿಗ್ರಹವಿಲ್ಲ, ಕಲಿಸಿದೆ ಎಲ್ಲವನು. ಯೋಚನೆಯ ಗುಂಗಲ್ಲಿ ಹಾರುತ್ತಿದೆ ಮನಸ್ಸು. ಸುಧಾಕರ, ನಿನಗೆ
ಲಕ್ಸುರಿ ಲೈಫ್ ಸಿಕ್ಕಿದ್ದು ಇಲ್ಲಿ, ಒಳ್ಳೆ ಕೆರೀರ್ ಸಿಕ್ಕಿದ್ದು ಇಲ್ಲಿ. ಇಲ್ಲಿದ್ಯಾ ಅಂತ ನಿನಗೆ ಅಲ್ಲಿ ರೆಸ್ಪೆಕ್ಟ್ ಸಿಗ್ತಾ ಇರೋದು. ಅದೆಲ್ಲ ಬಿಡು, ನಿನ್ನ ಮಗಳು ಭವಿಷ್ಯ ಇರೋದು ಇಲ್ಲಿ. ಅಲ್ಲಿ ಇಂಡಿಯಾದಿಂದ ಎಷ್ಟೋ ಜನ ಮಕ್ಕಳು ಲಕ್ಷ ಸಾಲ ಮಾಡಿ ಓದಕ್ಕೆಂತ ಇಲ್ಲಿ ಬರ್ತಾ ಇದ್ದಾರೆ. ಅದನ್ನ ನಿನ್ನ ಮಗಳಿಂದ ಕಿತ್ಕೊಂಬೇಡ. ನೀನ್ ಅಲ್ಲಿ ಹೋದ್ರೆ ಅಲ್ಲಿಂದು ಜಂಜಾಟ, ಟ್ರಾಫಿಕ್, ಸಣ್ಣ ಪುಟ್ಟದಕ್ಕೂ ಅಲ್ದಾಡೋದು ಅದೆಲ್ಲ ಬೇಕಾ? ಸ್ವಲ್ಪ ಯೋಚನೆ ಮಾಡು. ನೀನು ಎಷ್ಟೇ ಸಾಧನೆ ಮಾಡಿದ್ರು, ಇಲ್ಲೇನೇ ದಪ್ಪ ಹಾಕಿದ್ರು, ಯಾವತ್ತಿದ್ರು ಪರ್ಕಿಯ. ನಾನು ಹೇಳೋದು ಕೇಳು. ನೀನು ಇಷ್ಟು ವರ್ಷ ಮರ್ತಿರೋ ನಿನ್ನ ಸ್ನೇಹಿತರು, ಅಪ್ಪ ಅಮ್ಮ, ತಂಗಿ, ಆ ಬಾಲ್ಯ ಜೀವನ ಅದೆಲ್ಲ ಮಿಸ್ ಮಾಡ್ಕೋತಿದ್ಯಲ್ಲ, ಸಾಕು, ಬಾ ಹೋಗೋಣ. ನಿನಗೆ ಅಲ್ಲೇ ಸಿಗೋದು ಆತ್ಮತೃಪ್ತಿ. ನೀನು ಈ ದೇಶದಲ್ಲಿ ಇರೋದ್ರಿಂದ ನಿನಗೆ ತುಂಬ ಟೈಮ್ ಸಿಗ್ತಾ ಇದೆ. ಯು ಆರ್ ಸ್ಪೆಂಡಿಂಗ್ ಗುಡ್ ಟೈಮ್ ವಿತ್ ಯುವರ್ ಡಾಟರ್. ಮನೆಯ ವೈಫ್ ಜೊತೆಗೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀಯಾ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್, ಹೆಲ್ತ್ ವೈಸ್ ವೆರಿ ವೆಲ್. ನೀನು ಇದನ್ನ ಬೆಂಗಳೂರಲ್ಲಿ ಇದ್ದಿದ್ರೆ ಮಾಡೋಕ್ಕಾಗ್ತಿತ್ತ? ನೋ ವೇ, ಲೈಫ್ ವಿಲ್ ಬಿ ವೆರಿ ಬ್ಯುಸಿ. ಒಂದು ನೆನ್ಪಿಟ್ಕೋ, ನಿನ್ನ ಪುಟ್ಟ ಸಂಸಾರಕ್ಕೆ ನೀನೇ ಆಸರೆ. ಬಿದ್ದೋಗ್ತಿರೋ ಮರ ನೋಡ್ಕೊಳ್ಳೋದ್ಕಿಂತ ಚಿಕ್ಕದಾಗಿ ಬೆಳೀತಿರೋ ಸಸಿನ ಚೆನ್ನಾಗಿ ಪೋಷಿಸೋದು ಸೂಕ್ತ. ಸಾಕು ಓಡಿದ್ದು, ನಿಂತ್ಕೊ, ಯೋಚನೆ ಮಾಡು. ನಿನಗೋಸ್ಕರ ನಿನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿಲ್ಲ. ಅದೆಷ್ಟೋ ಕಷ್ಟಪಟ್ಟು ನಿನ್ನನ್ನು ಓದಿಸಿ ಬೆಳೆಸಿ ಈ ಹಂತಕ್ಕೆ ತಂದರು. ಇಲ್ಲಿ ನಿನಗೆ ಎಷ್ಟು ಬಂಗ್ಲೆ ಇದ್ರೇನು, ಎಷ್ಟು ದುಡ್ಡಿದ್ರೇನು, ಐಷಾರಾಮಿ ಕಾರ್ ಇದ್ರೇನು, ಯಾವ ಪುರುಷಾರ್ಥಕ್ಕೆ? ಅಲ್ಲಿ ಕಡೆಗಾಲದಲ್ಲಿ ನಿನ್ನ ತಂದೆ ತಾಯಿ ನಿನಗೋಸ್ಕರ ಕೊರಗ್ತಾ ಇದ್ದಾರೆ. ನಿನ್ನ ಮಗಳಿಗೆ ಅಲ್ಲೂ ಕೂಡ ಒಳ್ಳೆ ಭವಿಷ್ಯ ಇದೆ. ಬಾ ಹೋಗೋಣ. ಮನುಷ್ಯನಿಗೆ ರೆಕ್ಕೆ ಮುಖ್ಯ ಅಲ್ಲ, ಬೇರು ಸುಧಾಕರ, ಬೇರು. ಚಂಚಲತೆ ಇರುವಾಗ ತೀರ್ಮಾನ ಸಲ್ಲ, ಚಂಚಲತೆ ಇರುವಾಗ ತೀರ್ಮಾನ ಸಲ್ಲ, ಸರಿದಾರಿ ಸರಿಗುರಿ ಇಲ್ಲದಿರೆ ಸುಖವಿಲ್ಲ, ಸರಿದಾರಿ ಗುರಿ ಇಲ್ಲದಿರೆ ಸುಖವಿಲ್ಲ. ಸುಧಾಕರ, ಬಹಳ ಖುಷಿ ಆಗ್ತಿದೆ ಕಣ, ನೀನು ನನ್ನ ಜೊತೆ ಇಂಡಿಯಾಗೆ ಬರ್ತಾ ಇರೋದು. ಬಾ ಹೋಗೋಣ. ಹಲೋ. Hey Sudhakar, after you resigned, the board has approved your product design. You're going to be a millionaire. Congratulations. Come to the office tomorrow and sign the contract. ಏಯ್, ಇಲ್ಲೇನ್ ಮಾಡ್ತಿದ್ಯಾ? ಆರ್ ಯು ಕ್ರೇಜಿ? ಅಲ್ಲಿ $multi-million ಡೀಲ್ ಕ್ಲೋಸ್ ಆಗಿದೆ ಕಣ. ನಾಳೆ ಮೀಟಿಂಗ್ ಇರೋದಲ್ಲ. ಕಮ್ ಆನ್, ಲೆಟ್ಸ್ ಗೋ. ಮೂಡುವುದು ಉತ್ತರ, ಮನಸ್ಸು ತಿಳಿಯಾಗಿರಲು ಮೂಡುವುದು ಉತ್ತರ, ಆತುರದ ನಿರ್ಧಾರ ಬೇಡ, ಇರಲಿ ಕಟ್ಟೆಚ್ಚರ. ಯೋಚನೆಯ ಗುಂಗಲ್ಲಿ ಹಾರುತ್ತಿದೆ ಮನಸ್ಸು, ಯೋಚನೆಯ ಗುಂಗಲ್ಲಿ ಹಾರುತ್ತಿದೆ
ಮನಸ್ಸು